ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಲಾಸ್ಟ್ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ, ಇಂಡಿಯಾದಿಂದ USA ಹೊರಟಿದ್ದೀವಿ ಅಂತ ಹೇಳಿ. ನಮ್ಮ ಕಂಪ್ಲೀಟ್ ಜರ್ನಿ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಂಡಿಯಾಯಿಂದ ಅಮೆರಿಕಾಗೆ ಬರೋಷ್ಟರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು, ನಮ್ಮ ಜರ್ನಿ ಅಷ್ಟು ಈಸಿಯಾಗಿರಲಿಲ್ಲ ಅಂತೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಸೊ ನೀವೇ ನೋಡ್ತಾ ಹೋಗಿ ಏನೇನೆಲ್ಲ ಆಗ್ತಾ ಹೋಗುತ್ತೆ ಅಂತ. ನಾವು ಇಂಡಿಯಾ ಟೈಮಲ್ಲಿ August 4 ನೈಟು ಹೊರಟಿದ್ದು. ಭಾನುವಾರ ಭೀಮ್ ಅಮಾವಾಸ್ಯೆ ಇತ್ತು ಅಂತ ಹೇಳಿದ್ದೆ. ಅವತ್ತು ರಾತ್ರಿ ನಾವು ಬಿಡ್ತಾ ಇರೋದು. ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಡೊಮೆಸ್ಟಿಕ್ ಫ್ಲೈಟಲ್ಲಿ, ಅಲ್ಲಿಂದ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೊರಡಂಥದ್ದು. ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡ್ತಾ ಇದ್ದೀವಿ. ನಾವು ಬರಬೇಕಾದ್ರೆ 4 ಕ್ಯಾಬಿನ್ ಬ್ಯಾಗ್ನ ತೊಗೊಂಡು ಬಂದಿದ್ವಿ. ಒಂದೊಂದರಲ್ಲಿ 8 kg ಇಟ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಇವಾಗಲೂ ನಾವು ಅದೇ 4 ಕ್ಯಾಬಿನ್ ಬ್ಯಾಗ್ ತೊಗೊಂಡು ಇನ್ನು 2 ಕಾಟನ್ ಬಾಕ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. USA ನಮ್ಮದು ಬ್ಯಾಗ್ಸ್ಗಳು ಜಾಸ್ತಿ ಇರೋದ್ರಿಂದ ಮತ್ತೆ ಹೊಸ ತೊಗೊಳೋದು ಬೇಡ. ಮತ್ತು ನಾವು ಜಾಸ್ತಿ ಶಾಪಿಂಗು ಮಾಡಲಿಲ್ಲ, ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಈ ಥರ ಪರಿಸ್ಥಿತಿಯಲ್ಲಿ ಇದ್ದಿದ್ದರಿಂದ ಶಾಪಿಂಗ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಇರೋ ಬಟ್ಟೆಗಳನ್ನೇ ತೊಗೊಂಡು ನಾವು ಇನ್ನೂ 1-2 ಬಾಕ್ಸ್ ತೊಗೊಂಡು ಹೋಗ್ತಾ ಇರೋಂಥದ್ದು. ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ನಮಗೆ 30+ kg ಇದೆ ಒಂದೊಂದು ಸೀಟ್ಗೆ. ಆದರೆ ಡೊಮೆಸ್ಟಿಕ್ ಫ್ಲೈಟಲ್ಲಿ ನಿಮಗೆ ಗೊತ್ತು 15 kg + 7 ಕ್ಯಾಬಿನ್ ಬ್ಯಾಗ್ ಅಷ್ಟೇ ಇರುತ್ತೆ. ಹೆಲೋ ಹಾದ್ಯಾ, ಬಾಯ್ ಬಾಯ್ ಇಂಡಿಯಾ. Bye bye. Right now, bye bye Bangalore. We are going to Delhi. I'll go to Delhi. Yeah. Sister, ಎಷ್ಟು ಸರಿ ಟ್ರಾವೆಲ್ ಮಾಡಿದ್ರು, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ಗಳು ಆಗ್ತಾನೆ ಇರ್ತವೆ. ಇಲ್ಲಿ ವೈಯರ್ಸ್ ಎಲ್ಲ ನಾನು ಸಪ್ರೇಟಾಗಿ ಇಟ್ಟಿದ್ದೆ. ಹಸ್ಬೆಂಡ್ ಏನು ಮಾಡಿದ್ರು, ಒಂದು ಹಳೆ ಫೋನು ಮತ್ತು ಒಂದು ಮೌಸ್ನ ಅದೇ ಬ್ಯಾಗಲ್ಲಿ ಬಿಟ್ಟಿದ್ರು. ಹಾಗಾಗಿ ಸೆಕ್ಯೂರಿಟಿ ಚೆಕ್ಕಲ್ಲಿ ಮತ್ತೆ ಡಬಲ್ ಚೆಕ್ ಆಯಿತು. ಇನ್ನು ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಫ್ಲೈಟ್ ಡಿಲೇ ಅಂತ ಬಂತು. ಅಂದರೆ ನಮಗೆ ಈ ಜರ್ನಿ ಫುಲ್ಲು ಸ್ಟ್ರೆಸ್ಫುಲ್ಲಾಗೇ ಇತ್ತು ಅಂತ ಹೇಳ್ಬೋದು. ಇವಾಗ ಬಿಡ್ತಾ ಇದ್ದಾರೆ, 15 minutes ಡಿಲೇ ಇದೆ. ಸೊ ನಮ್ಮ ಅಜ್ಜಿಗೆ ನಿದ್ದೆ ಬರ್ತಾ ಇದೆ. ಅವಾಗಲೇ ಯಾರೋ ಕೇಳಿದ್ರು ಎಷ್ಟೊತ್ತಾಗುತ್ತೆ ಅಂತ. ಲೇಟ್ ಆಗಿದೆಯಲ್ಲ, ಈಗ 10 minutes ಬ್ಯಾಕೆ ಲ್ಯಾಂಡ್ ಆಗಿದೆ, ಎಲ್ಲ ರೆಡಿ ಮಾಡಿದ್ದಾರೆ ಅಂತ. ಇವಾಗ ಒಂದು 5 minutes ಆಯಿತು. 10 minutes ಆದಮೇಲೆ 15 minutes ಆಯಿತು. ಅಂದರೆ 11:30ಗೆ ಅದು ಲ್ಯಾಂಡ್ ಆಗಿರುತ್ತೆ ಅನ್ಸುತ್ತೆ. ಮಮ್ಮಿ ಹೇಳ್ತಾರೆ ಡಿಲೇ ಆಯಿತು ಅಂತ. ಆ ಟೈಮಲ್ಲಿ ಇವರೆಲ್ಲ ಇದು ರೆಡಿ ಮಾಡಿಕೊಂಡು ನಮ್ಮನ್ನ ಒಳಗಡೆ ಫ್ಲೈಟ್ ಒಳಗಡೆ ಕಳಿಸ್ತಿರೋದು. ನಿದ್ದೆ ಮಾಡಿರ್ತಾರೆ. ಆಮೇಲೆ ರೂಮ್ ಇರುತ್ತೆ, ನಮ್ಮ ಒಂದು ಫಸ್ಟ್ ಸೆಕೆಂಡ್ ಮನೆಗೆ ಹಾಲು ಮತ್ತು ನಿದ್ದೆ ಮಾಡಿದ್ದೀನಿ ಅನಿಸುತ್ತೆ ನನಗೆ. ಓಕೆ, ಹೊರಡೋಣ ಇವಾಗ. ಎಲ್ಲ ಸ್ವಲ್ಪ ಖಾಲಿ ಆಗಲಿ ಅಂತ ಕೂತಿದ್ದೀವಿ. ತುಂಬ ಕ್ರೌಡ್ ಇದೆ. ಗೊತ್ತಿಲ್ಲ ಕನೆಕ್ಟಿವ್ ಫ್ಲೈಟ್ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಇನ್ನು ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗೆ ನಿಮಗೂ ಗೊತ್ತಾಗುತ್ತೆ. ಸೊ ಡೊಮೆಸ್ಟಿಕ್ ಫ್ಲೈಟು ಈ ಥರ ಮಾಡ್ಕೊಳ್ಳೋಂಗಿದ್ರೆ ಬೇಗನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಆಮೇಲೆ ಸಿಗೋಣ. ಆ್ಯಕ್ಚುಲಿ ತುಂಬ ದಿನ ಆಗಿರೋದಕ್ಕೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಬಂಗಾರು ಅಲ್ವಾ. ನನಗೆ ಯಾವ ಫ್ಲೈಟು ಏನು ಅಂತ ನನಗೇನು ಹೇಳೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಹೋಗ್ತಾ ಹೋಗ್ತಾ ನನಗೂ ಎಲ್ಲ ಗೊತ್ತಾಗಿದ್ದು. ಸೊ ಎಲ್ಲ ಶೇರ್ ಮಾಡ್ತೀನಿ. ಎಲ್ಲರೂ ಬಿಟ್ಟು ಹೋಗೋದು ಒಂದು ಟೆನ್ಷನ್ ಆಯಿತು ಅಂತ ಅಂದರೆ, ನಮಗೆ ಈ ಜರ್ನಿನಲ್ಲಿ ಈ ಫ್ಲೈಟ್ಗಳು ಮಿಸ್ ಆಗೋಗುತ್ತೆ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ಬ್ಯಾಗೇಜ್ ಚೆಕಿನ್ ಎಲ್ಲ ಮಾಡಿ ಮುಗಿಸಿ ಬರ್ತಿದ್ದಂಗೆ ಫ್ಲೈಟ್ ಡಿಲೇ ಅಂತ ವೆಯ್ಟ್ ಮಾಡಿ ಸುಮಾರು ಹೊತ್ತು ಬೆಂಗಳೂರು ಏರ್ಪೋರ್ಟಲ್ಲೇ ಇದ್ವಿ. ಅಲ್ಲಿಂದ ನಮಗೆ ಭಯ ಏನಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ ಎಲ್ಲಿ ಮಿಸ್ ಆಗಿಬಿಡುತ್ತೋ, ಇನ್ ಕೇಸ್ ಏನಾದರೂ ಮಿಸ್ ಆಯಿತು ಅಂತ ಅಂದರೆ 4 ಲಕ್ಷದ ಮೇಲೆ ಡಮಾರಲ್ಲ ಒಂದೇ ಸರಿಗೆ. ಸೊ ಏನು ಮಾಡೋದು ಅನ್ನೋದು ಒಂದು ತುಂಬಾ ಟೆನ್ಷನ್ ಇತ್ತು. ನೋಡೋಣ, ಆಗಿದಾಗಲಿ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಅನ್ನೋ ಥರ ಹೊರಟಿದ್ದಾಯಿತು. ನಾವು ಬೆಂಗಳೂರಿಂದ ಡೆಲ್ಲಿಗೆ ಹೊರಟಿದ್ದು ಇಂಡಿಗೋ ಫ್ಲೈಟಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಡೈರೆಕ್ಟ್ ಫ್ಲೈಟ್ನ ಬುಕ್ ಮಾಡ್ಕೊಬೋದಾಗಿತ್ತು, ಆದರೆ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಯಾಕಂದರೆ ಇವಾಗ ಸೀಸನ್ ಅಲ್ವಾ, ಇಂಡಿಯಾಯಿಂದ ಅಮೇರಿಕಾಗೆ ಹೋಗೋರು ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗ್ದಿರುತ್ತೆ, ಸ್ಕೂಲ್ ಓಪನಿಂಗ್ ಅಲ್ವಾ, ರೀಓಪನಿಂಗ್ ಇರುತ್ತೆ. ಹಾಗಾಗಿ ಎಲ್ಲರೂ ಈ ಟೈಮಲ್ಲಿ ಹೊರಡ್ತಿರ್ತಾರೆ. ಸ್ವಲ್ಪ ಡಿಮಾಂಡ್ ಇರೋದ್ರಿಂದ ಫ್ಲೈಟ್ ಚಾರ್ಜಸ್ಸು ಕೂಡ ಜಾಸ್ತಿನೇ ಇರುತ್ತೆ. ಆದರೆ ಒಂದೇ ಒಂದು ಮಿಸ್ಟೇಕ್ ಏನಂದರೆ, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಹೊರಡಬೇಕಾದ್ರೆ ಯಾವತ್ತೂ ಡೊಮೆಸ್ಟಿಕ್ ಫ್ಲೈಟ್ನ ಬುಕ್ ಮಾಡಿಕೊಂಡು ಬೇರೆ ಕಡೆಯಿಂದ ಹೊರಡಬಾರ್ದು. ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟೇ ಬೆಂಗಳೂರಿಂದನೇ ಮಾಡ್ಕೊಂಡಿದ್ರೆ ಪರವಾಗಿರಲಿಲ್ಲ. ಡೊಮೆಸ್ಟಿಕ್ ಫ್ಲೈಟ್ ಯಾವಾಗಲೂ ಡಿಲೇ ಆಗುತ್ತೆ. ನನ್ನ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ಗಳೆಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇನ್ನು ಇವತ್ತು ನಾವು ಹೋಗ್ತಾ ಇರೋಂಥ ಫ್ಲೈಟ್ ಪೈಲಟ್ ಇವರು. ಸೊ ನಮ್ಮನ್ನು ಸೇಫಾಗಿ ಡೆಲ್ಲಿಗೆ ತಲುಪಿಸ್ತಾರೆ.
ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಆವಾಗಲೇ ನೋಡಿದ್ರಿ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಬ್ಯಾಗ್ ಕೊಟ್ಟರು. ಅಂದರೆ ಅದರಲ್ಲಿ ಸ್ನ್ಯಾಕ್ಸ್ ಆ ಥರ ಇತ್ತು. ಯಾಕಂದರೆ ಇವತ್ತಿಗೆ ಇಂಡಿಗೋ ಫ್ಲೈಟ್ ಲಾಂಚ್ ಆಗಿ 18 ಇಯರ್ಸ್ ಆಯ್ತಂತೆ. ಎಕ್ಸಾಕ್ಟ್ ನಾವು ಹೊರಟ್ವಲ್ಲ ಅದೇ ಡೇಟ್ಗೆ. ಸೊ ಪ್ರತಿಯೊಬ್ಬರಿಗೂ ಕೊಟ್ಟರು, ಅಂದರೆ ಪ್ರತಿಯೊಂದು ಸೀಟ್ಗೂ ಕೊಟ್ಟರು ಅಂತ ಹೇಳ್ಬೋದು. ಸೊ ತೋರಿಸ್ತೀನಿ ಏನೆಲ್ಲ ಇತ್ತು ಅಂತ. ಅದು ಬಂದಿದೆ ಹಿಂದೆ ಕೂತ್ಕೊಳ್ತಿ. ಓಕೆ, ನಾನು ತಗೊಂಡೆ ಫಸ್ಟ್ ಕೀ ಬರ್ತೀರ ಆಗ್ತಿಲ್ಲ. Top priority, and we request you to pay close attention to this demonstration even if you fly frequently. A safety instruction card is ಎಷ್ಟೊತ್ತಿಗೆ ಹೊರಟ್ವಿ, ಎಷ್ಟೊತ್ತಿಗೆ ರೀಚ್ ಆದ್ವಿ, ಏನು ಎತ್ತ ಅಂತ ನಾನು ಲಾಸ್ಟಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಫೈನಲಿ ಟೇಕ್ ಆಫ್ ಆಗ್ತಾ ಇದೆ 12:35 ಟೈಮು ಮಿಡ್-ನೈಟ್. ಇನ್ನು ನಾನು ಹೇಳಿದೆ ಡೊಮೆಸ್ಟಿಕ್ ಫ್ಲೈಟ್ನ ಬುಕ್ ಮಾಡ್ಕೊಬೇಡಿ ಅಂತ. ಏನಕ್ಕೆ ಅಂದರೆ ನಾವು ಇಂಡಿಯಾಯಿಂದ USA ಹೋಗಬೇಕಾದ್ರೆ ಮಾಡ್ಕೊಬಾರ್ದು ಅಂತ ಹೇಳಿದ್ವಿ. ಯಾಕಂದರೆ ಇಲ್ಲಿ ಡಿಲೇ ಆಯಿತು ಅಂದರೆ ನಮಗೆ ಇಂಟರ್ನ್ಯಾಷನಲ್ ಫ್ಲೈಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನಾವು ಬರಬೇಕಾದ್ರೆ USA ಇಂಡಿಯಾಗೆ ಬರಬೇಕಾದ್ರೆ ಡೆಲ್ಲಿಗೆ ಬಂದ್ವಿ. ಅಲ್ಲಿ ನಮಗೆ ತುಂಬ ಟೈಮ್ ಇರುತ್ತೆ, ಇಮಿಗ್ರೇಷನ್ ಆಗಿರುತ್ತೆ, ನಮ್ಮೂರು, ನಾವು ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು. ಇನ್ನೊಂದು ಫ್ಲೈಟಿಗೆ ವೆಯ್ಟ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಟೇಕ್ ಆಫ್ ಆಯಿತು. ಅಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು. ಮಧ್ಯರಾತ್ರಿ ಅಲ್ವಾ, ಇವಾಗ ಇಂಡಿಯಾದಲ್ಲಿ ಟೈಮ್ ಸೆಟ್ ಆಗಿದ್ದರಿಂದ ಇವಾಗ ಮಧ್ಯರಾತ್ರಿ ಒಳಗೆ ನಿದ್ದೆ ಟೈಮು. ತುಂಬ ಆಟ ಆಡಿದ್ಲು ಬೆಳಗ್ಗೆಯಿಂದ, ರೆಸ್ಟ್ ಇಲ್ಲ. ಮತ್ತು ಅವಳಿಗೆ ಮೋಷನ್ಸ್ ಆಗ್ತಿತ್ತು. ಅದೊಂದು ಕಡೆ ತುಂಬ ಟೆನ್ಷನ್ ನನಗೆ, ಏನಪ್ಪ ಮಾಡೋದು. ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗಿದ್ದೆ ಬೆಂಗಳೂರಲ್ಲಿ. ಸೊ ವೈರಲ್ ಇನ್ಫೆಕ್ಷನ್ ಇದು ಅಂತ ಹೇಳಿ ಸಿರಪೆಲ್ಲ ಕೊಟ್ಟಿದ್ರು. ಸಿರಪೆಲ್ಲ ಹಾಕಿ ಕರ್ಕೊಂಡು ಬಂದಿದ್ದೆ. ಅಂದರೆ ಕಾರ್ಯದ ದಿನದಿಂದ ಅವಳಿಗೆ ಹೊರಡೋವರೆಗೂ ಅದೇ ಥರನೇ ಇತ್ತು. ಸ್ವಲ್ಪ ಆಟ ಆಡ್ಕೊಂಡು ಪಾಪ ಫುಲ್ ಟಯರ್ಡ್ ಬೇರೆ ಆಗಿದ್ಲಲ್ಲ, ನಿದ್ದೆ ಮಾಡಿಬಿಟ್ಲು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಿಂಡೋ ಸೀಟಲ್ಲಿ ಬಂಗಾರು ಕೂತಿದ್ಲು. ಅವಳೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದು ನನಗೆ ಕೊಟ್ಟಿದ್ದಾಳೆ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಬೆಂಗಳೂರು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಆದ್ಯ ಫುಲ್ ಮಲಗಿಬಿಟ್ಟಿದ್ಲು. ಬಂಗಾರು ಅಂತೂ ಎದ್ದಿದ್ಲು, ಆಟ ಆಡ್ಕೊಂಡು ಸುಮ್ಮನೆ ಹಂಗೆ ಕೂತಿದ್ಲು. ಆಮೇಲೆ ಅವಳು ಮಲ್ಕೊಂಡ್ಬಿಟ್ಲು. ಇನ್ನು ನೋಡ್ತಾ ಇರ್ಬೋದು ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಂತ. ರಿಯಲಾಗಿ ನೋಡೋಕ್ಕೆ ಸಖತ್ತಾಗಿರುತ್ತೆ ಲೈಟ್ಸ್ ಎಲ್ಲ ನೈಟ್ ಟೈಮ್ ಆಗಿರೋದ್ರಿಂದ. ನಾವು ಮನೆ ಬಿಟ್ಟಿದ್ದು 8 ಗಂಟೆಗೆ, ಏರ್ಪೋರ್ಟಲ್ಲಿ 9:15 ಹಂಗಿದ್ವಿ. ಮತ್ತು ಚೆಕ್ಇನ್ ಎಲ್ಲ 10:15 ಹಂಗೆ ಮುಗಿಸಿದ್ವಿ. ಫ್ಲೈಟು ಡಿಲೇ ಆಗಿದ್ದರಿಂದ 12:30ಗೆ, ಸೊ 12:15ವರೆಗೂ ಆಯಿತು. 12:35ಕ್ಕೆ ಟೇಕ್ ಆಫ್ ಆಯಿತು. ಡೆಲ್ಲಿ ರೀಚ್ ಆದಾಗ ಟೈಮು 2:15, 3:15 ಆಗಬೇಕಾಗಿತ್ತು. ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. 2.25 ಅವರ್ ಜರ್ನಿ. ಸೊ ಇಲ್ಲಿ ನಮಗೆ ಏನೇನು ಕೊಟ್ಟಿದ್ರು ಗಿಫ್ಟಲ್ಲಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹೌ ಟೈಮ್ ಫ್ಲೈಸ್, 18 ಇಯರ್ಸ್ ಆಫ್ ಇಂಡಿಗೋ ಅಂತ ಹೇಳ್ಬಿಟ್ಟು ಅವತ್ತಿನ ದಿನಕ್ಕೆ. ಇಲ್ಲಿ ಕುಕೀಸ್ ಕೊಟ್ಟಿದ್ರು, ಮತ್ತು ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು, ಹಾಗೆ ಒಂದು ಜ್ಯೂಸ್ ಬಾಟಲ್ ಕೊಟ್ಟಿದ್ರು. ಸೊ ಆದ್ಯಂತೂ ಓಪನೇ ಮಾಡಲಿಲ್ಲ. ಬಂಗಾರದ ಒಂದು ಕುಕೀಸ್ ಏನೋ ಓಪನ್ ಮಾಡಿ ತಿಂದ್ಲು ಸ್ವಲ್ಪ ಅಷ್ಟೇ. ನಾನಂತೂ ಜಸ್ಟ್ ಏನಿದೆ ಅಂತ ವೀಡಿಯೋ ಮಾಡೋದಕ್ಕೋಸ್ಕರ ನಿಮಗೆ ತೋರಿಸಿದೆ. ಅದಾದಮೇಲೆ ನನ್ನ ಬ್ಯಾಗ್ ಅಂತೂ ಫುಲ್ ಆಗಿಬಿಟ್ಟಿತ್ತು. ಎಲ್ಲೂ ಎಕ್ಸ್ಟ್ರಾ ಈ 3 ಬ್ಯಾಗ್ ಇಟ್ಕೊಳ್ಳೋಷ್ಟು ಪೇಷನ್ಸು ಇರಲಿಲ್ಲ. ಆದ್ಯನ ಬರೀ ಹುಷಾರಿಲ್ಲದಿರೋ ಕಾರಣ ನಾನು ಏನು ಮಾಡಿದೆ, ಓಪನ್ ಮಾಡಿಲ್ಲ ಅಂದರೆ ಯಾರು ತೊಗೊತಾರೇನೋ ಅಂದ್ಬಿಟ್ಟು ಆ ಸೀಟ್ ಹತ್ರನೇ ಇಟ್ಬಿಟ್ಟು ಹೋಗ್ಬೇಕಾದ್ರೆ ಹೊರಟ್ಬಿಟ್ಟೆ. ಆಮೇಲೆ ಅನ್ನಿಸ್ತು, ಅಯ್ಯೋ ಈ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹೆಂಗೋ ಒಂದು ಇಟ್ಕೊಂಡು ಬಂದಿದ್ದಿದ್ರೆ ಮಕ್ಕಳು ಕೊಡ್ಬೋದಾಗಿತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ ಫುಡ್ನ. ಹೊಸದು ಅಲ್ವಾ, ಓಪನ್ ಮಾಡ್ದಿರೋ ಬ್ಯಾಗ್ ಆಗಿರೋದ್ರಿಂದ ತೊಗೊತಾರೆ ಅಂತ ಹೇಳ್ಬಿಟ್ಟು ಆ 3 ಬ್ಯಾಗ್ ಹಾಗೆ ಇಟ್ಬಿಟ್ಟು ಹೊರಟ್ಬಿಟ್ಟಿದ್ದಾಯಿತು. ನೆಕ್ಸ್ಟ್ ಫ್ಲೈಟು ಕೂಡ, ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟು ಒಂದು 15 ನಿಮಿಷ ಡಿಲೇ ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂತು. ಸೊ ಅದರಿಂದ ಒಂಚೂರು ಸಮಾಧಾನ ಆಯಿತು. ಆದ್ರೂ ನಾವಿಲ್ಲಿ ಡೊಮೆಸ್ಟಿಕ್ ಫ್ಲೈಟಲ್ಲಿ ಬಂದಿದ್ದರಿಂದ ಎಲ್ಲನೂ ನಾವು ಕಲೆಕ್ಟ್ ಮಾಡ್ಕೊಬೇಕು. ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ನಾವು ಅಲ್ಲಿ ಚೆಕ್-ಇನ್ ಮಾಡಿಸಿ ಮತ್ತೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಸ್ಕೊಂಡು ಹೊರಡಬೇಕಾಗಿತ್ತು. ಅದು ಸ್ಟ್ರೆಸ್ಸು ನಾನು ಹೇಳಿದ್ದು, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಸೊ ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡಾಗ 3:20 ಆಗಿತ್ತು. ಅದೀಗ 2:45ಗೆ ನಮಗೆ ಲ್ಯಾಂಡ್ ಆದರೂ ಕೂಡ ಹೊರಗಡೆ ಬರೋಷ್ಟರಲ್ಲಿ 15 to 20 ಮಿನಿಟ್ಸ್ ಈಸಿಯಾಗಿ ಆಗೋಗುತ್ತೆ. ಸೊ ಫೈನಲಿ ಡೆಲ್ಲಿ ಏರ್ಪೋರ್ಟ್ ತಲುಪಿದ್ವಿ. ನೆಕ್ಸ್ಟು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಾವು ಮೊನ್ನೆ ಬಂದಂಗೆ ಇತ್ತಲ್ವಾ, ಅಂದರೆ USA ಟು ಇಂಡಿಯಾ ಬಂದಾಗ, ಅಂದರೆ ಡೆಲ್ಲಿಗೆ ಬಂದ್ವಿ ಅಲ್ಲ, ಆವಾಗ ನಾನು ತೋರಿಸಿದ್ದೆ ನಿಮಗೆ ಇಮಿಗ್ರೇಷನ್ ಹತ್ರ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಮಕ್ಕಳನ್ನ ರೆಸ್ಟ್ ರೂಮ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹೋದ್ವಿ.
ಏನೋ ಒಂದು 15 ನಿಮಿಷ ಫ್ಲೈಟ್ ಡಿಲೇ ಆಗಿದ್ದರಿಂದ ಸ್ವಲ್ಪ ಆರಾಮಾಗಿ ಹೋದ್ವಿ ಅಂತ ಹೇಳ್ಬೋದು. ಆರಾಮ್ ಅಂದರೆ ಲೇ ಓವರ್ಸ್ ಇರುತ್ತಲ್ವ, ಸೊ ತುಂಬ ಟೈಮ್ ಇರುತ್ತೆ. ಆದರೆ ಇಂಥ ಟೈಮ್ಗಳಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. 5 ಮಿನಿಟ್ಸು ಕೂಡ ತುಂಬ ಬೇಗ ಜಂಪ್ ಆಗ್ತಾ ಇರುತ್ತೆ. ಏರ್ಪೋರ್ಟಲ್ಲಿದ್ದರೆ ಅದೇ ಥರ ಎಷ್ಟು ಬೇಗ ಟೈಮು ಜಂಪ್ ಆಗ್ತಾ ಇರುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಹಿಂಗೆ ಎಲ್ಲ ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಹೋದ್ವಿ. ಇನ್ನೊಂದು ಆಯಿತು ಇಲ್ಲಿ ಮಿಸ್ಟೇಕು, ಏನಂತ ಅಂದರೆ ಮಿಸ್ಟೇಕ್ ಅನ್ನೋದಕ್ಕಿಂತ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ಕೋತೀನಿ. ಹೊರಡ ಅರ್ಜೆಂಟಲ್ಲಿ ಒಂದೇ ಸರಿ ವ್ರಾಪ್ ಮಾಡಿದ್ದು, ಇನ್ನೂ ಒಂದು 2-3 ಸರಿ ನೀಟಾಗಿ ವ್ರಾಪ್ ಮಾಡಬೇಕನ್ನೋ ಒಂದು ಐಡಿಯಾ ಇತ್ತು. ಸೊ ಕಣ್ಣಿಗೆ ಕಾಣಿಸಿದ್ರು. ಓಕೆ, ನಮ್ಮ ಮೈಂಡಲ್ಲೂ ಅದೇ ಇದ್ದಿದ್ದರಿಂದ ವ್ರಾಪ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಮೊದಲಿಗೆ ಫ್ರೀ ಅಂತ ಅಂದ್ಕೊಂಡಿದ್ವಿ. ನಾವು ಒಟ್ಟು 4 ಬ್ಯಾಗ್ನ ರ್ಯಾಪ್ ಮಾಡಿಸಿದ್ದು. 2 ಕರ್ಟನ್ ಬಾಕ್ಸು, ಇನ್ನೂ 2 ನಾರ್ಮಲ್ ಬ್ಯಾಗು. ಅದು 2 ಬ್ಯಾಗಲ್ಲಿ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ವಿ, ಯಾಕಂದರೆ ನಮ್ಮದು ಒಂದೊಂದರಲ್ಲಿ 30 kgs ಇತ್ತಲ್ವ, ಆದರೂ ಒಂದು 15 kgs ಆ ಥರ ಇಟ್ಕೊಂಡು ಬಂದಿದ್ವಿ. ಸೊ 4 ಬ್ಯಾಗು ರ್ಯಾಪ್ ಮಾಡಿಸಿದ್ವಿ. ಫಸ್ಟು ಫ್ರೀ ಅಂದ್ಕೊಂಡಿದ್ವಿ ಅಲ್ಲ, ಒಂದು ಬ್ಯಾಗಿಗೆ 600 ರೂಪೀಸ್ ಚಾರ್ಜ್ ಮಾಡಿದ್ರು, ಅಂದರೆ 2400 ಆಯಿತು. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ರ್ಯಾಪ್ ಮಾಡಬೇಕು ಅಂದರೆ ಪ್ರಿಪೇರ್ ಆಗಿರಿ. ಇನ್ನೊಂದು ಬಾಕ್ಸ್ ತಗೊಂಡ್ಬೋದ? ಸೂಟ್ ಕೇಸ್ ಇನ್ನೊಂದು ಸೂಟ್ ಕೇಸ್ ತಗೊಳಕ್ಕಾಗಲ್ಮ? ಏನಾದರೂ ಒಂದು ಆಗಬೇಕು ಅಂತ ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಅನ್ನೋದು ನಮಗೆ ಈ ಜರ್ನಿಲೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಈ ಜರ್ನಿ ವ್ಲಾಗ್ ಕಂಪ್ಲೀಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗ್ ಎಷ್ಟೊಂದು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಕರ್ಟನ್ ಬಾಕ್ಸ್ ಅಲೋ ಮಾಡ್ತಾರಾ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ ಅನ್ನೋದು ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಈ ನನ್ನ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಮೊದಲು ನನಗೂ ಡೌಟ್ ಇತ್ತು, ಅಲೋ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾನು ವಿಚಾರಿಸಿದ್ದೆ, ಬಟ್ ಹಸ್ಬೆಂಡ್ ಕೂಡ ನೀಟಾಗಿ ತಿಳ್ಕೊಂಡು ಅದಾದಮೇಲೆ ನಾವು 2 ಕರ್ಟನ್ ಬಾಕ್ಸ್ನ ತೊಗೊಂಡು ಬಂದಿದ್ದು. ನೆಕ್ಸ್ಟ್ ಇಲ್ಲಿ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಏನು ಕನ್ಫ್ಯೂಷನ್ ಆಯಿತು ಅಂತ ಅಂದರೆ 4 ಬ್ಯಾಗ್ನ ಅಲ್ಲಿ ರ್ಯಾಪ್ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು 2 ಬ್ಯಾಗು ನಮ್ಮ ಹತ್ರ ನಾರ್ಮಲಾಗಿ ಇದ್ದಿದ್ದಲ್ವಾ. ಸೊ ಆ 2 ಬ್ಯಾಗು ನಮ್ಮ ಹತ್ರ ಬಂದುಬಿಡ್ತು. ಅಲ್ಲಿ ಮಿಸ್ಟೇಕ್ ಆಯಿತು ನಮಗೆ. ಎಲ್ಲ ನೀಟಾಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಅರ್ಜೆಂಟ್ ಅಲ್ವಾ, ಟೈಮ್ ಕಮ್ಮಿ ಇದ್ದಿದ್ದರಿಂದ ಹಿಂಗೆ ಮಾಡಿಕೊಂಡು ಎಡ್ವರ್ಟ್ ಮಾಡಿಕೊಂಡು ಹೋದ್ವಿ. ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ ನಾನು ಒಂದು ಕೊಬ್ಬರಿ ಎಣ್ಣೆ ಬಾಟಲ್ನ, ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಬಾಟಲ್ ಇಟ್ಕೊಂಡಿದ್ದೆ. ಸೊ ಅದು ಒಂದು, ಮತ್ತು ನಮ್ಮ ಮಾವನ ಫೋಟೋ ಇತ್ತು. ಅದ್ರ ಜೊತೆಗೆ ನನ್ನ ಅಪ್ಪ ಒಂದು ಬ್ರಾಸ್ದು ಗಿಫ್ಟ್ ಕೊಟ್ಟಿದ್ರು. ಅದು ಮನೆಗೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಅದೆಲ್ಲ ಸೆಕ್ಯೂರಿಟಿ ಆಫೀಸರ್ಸ್ ಫುಲ್ಲು ಚೆಕ್ ಮಾಡಿ ಓಪನ್ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಟರು. ಫೈನಲಿ ಹೋಗ್ತಾ ಇದ್ದೀವಿ. ನಾವು ಇವಾಗ ಹೋಗ್ತಾ ಇರೋಂಥ ಏರ್ಲೈನ್ಸ್ ಬಂದ್ಬಿಟ್ಟು ಇಟಾ ಏರ್ಲೈನ್ಸ್ ITA. ಸೊ ಇಲ್ಲಿಂದ ಅಂದರೆ ನಾವು ಡೆಲ್ಲಿಯಿಂದ ರೋಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇಟಾ ಏರ್ಲೈನ್ಸ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಡೆಲ್ಲಿ ಟು ರೋಮ್ ಇಟಾ ಏರ್ಲೈನ್ಸಲ್ಲಿ, ಮತ್ತು ರೋಮಿಂದ ಬಾಸ್ಟನ್ನಿಂದ ಡ್ಯಾಲಸ್ ಆಲ್ಫಾ ಏರ್ಲೈನ್ಸಲ್ಲಿ. ಸೊ ನಾವು ಅಂದ್ಕೊಂಡಂಗೆ ಯಾವುದೂ ಆಗಿಲ್ಲ, ನಾವು ಬುಕ್ ಮಾಡ್ಕೊಂಡಿದ್ದು ಈ ಥರ. ಸೊ ಇಲ್ಲಿ ವಿಡಿಯೋ ಮಾಡಿಕೊಂಡು ಲಗೇಜ್ಗಳೆಲ್ಲ ತೊಗೊಂಡು ಓಡೋ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಬಟ್ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನನ್ನ ಟ್ರಾವೆಲ್ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ. ಫ್ಲೈಟ್ ಮಿಸ್ ಆಗಿಲ್ಲ, ಸಿಕ್ತು ಅನ್ನೋ ಒಂದು ಖುಷಿನಲ್ಲಿ ಎಲ್ಲರೂ ಹ್ಯಾಪಿಯಾಗೇ ಹೊರಟ್ವಿ. ಇನ್ನು ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು ಎಲ್ಲರಿಗೂ ಒಂದೊಂದು ಕಡೆ ಸೀಟ್ ಇದೆ ಅಂತ. ಯಾಕಂದರೆ ನಮಗೇನು ಗೊತ್ತಿರಲಿಲ್ಲ ಅಲ್ವಾ, ಪ್ಲ್ಯಾನೇ ಇಲ್ಲ ನಮಗೆ. ಹೋಗ್ತಾನೆ ನನ್ನ ಕಂಪ್ಲೀಟ್ ಜರ್ನಿ ಗೊತ್ತಾಗಿದ್ದು. ಎಷ್ಟು ಸರಿ ಕೇಳ್ತಾ ಇದ್ದೆ ಯಾವ ಫ್ಲೈಟು, ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತ, ಏನೂ ಶೇರ್ ಮಾಡ್ತಾ ಇರಲಿಲ್ಲ. Signore e signori, buongiorno,
ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಆಗಿತ್ತು ನಮಗೆ, ಯಾಕಂದರೆ 4 ಜನಕ್ಕೂ ಒಂದೇ ಕಡೆ ಸೀಟ್ ಸಿಕ್ತು. ಅಂದರೆ ಇತ್ತು ಆಲ್ರೆಡಿ ಅವ್ರು ಬುಕ್ ಮಾಡಿದ್ದಿದೆ ಹಾಗೆ. ಅಂದರೆ ಲೆಫ್ಟ್ ಸೈಡಲ್ಲಿ 2 ಇದೆ, ರೈಟ್ ಸೈಡಲ್ಲಿ 2 ಇದೆ, ಸೆಂಟರಲ್ಲಿ 4 ಸೀಟ್ಸ್ ಇತ್ತು. ಸೊ ಸ್ವಲ್ಪ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮತ್ತೆ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. Fasten your seatbelt and adjust it. To release it, lift the top of the button. We suggest to keep your seatbelt fastened. ಇಯರ್ಫೋನ್ಸ್ ಇದ್ದರೆ ಓಕೆ, ಹೆಡ್ಫೋನ್ಸ್ ಇದೆ. ಏನು ಬಂಗಾರದು? ಒಂದು ಪೌಚು, ಪೆನ್ಸಿಲ್ಲು, ಬುಕ್ಕು, ಅಕ್ಕಡಿನೊಪ್ಪು ಮತ್ತು ಮಾಸ್ಕು, ಸಾಕ್ಸು, ಇನ್ನು ಆದ್ಯ ಕೂಡ ಎಕ್ಸ್ಪ್ಲೈನ್ ಮಾಡಿದ್ಲು. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಹೆಡ್ಸೆಟ್ ಆಗಿರ್ಬೋದು, ಟಾಯ್ಸ್ ಎಲ್ಲ ಏನೇನಿತ್ತು ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟೆಡ್ ಆಗಿ. ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ನಾನು ಈ ಥರ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಡೆಲ್ಲಿಯಿಂದ ನೆಕ್ಸ್ಟು ನಾವು ರೋಮ್ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಈ ಫ್ಲೈಟು ಬಂದುಬಿಟ್ಟು ಟೇಕ್ ಆಫ್ ಆಗಿದ್ದು 5 ಗಂಟೆಗೆ ಅರ್ಲಿ ಮಾರ್ನಿಂಗ್ ಇಂಡಿಯಾ ಟೈಮಲ್ಲಿ. ಸೊ ನಾವಲ್ಲಿ ರೀಚ್ ಆಗಿದ್ದು ಇದು ರೋಮ್ ಟೈಮಿಂಗಲ್ಲಿ 10:07 AM ರೀಚ್ ಆಗಿದ್ವಿ. ಅಂದರೆ ಇಂಡಿಯಾದಲ್ಲಿ ಸೋಮವಾರ ಸಾಯಂಕಾಲ ಆಗಿರುತ್ತೆ ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ. ಅಲ್ಲಿಂದ ನಮಗೆ ಲೇ ಓವರ್ ಇದ್ದಿದ್ದು ಕೂಡ ಬರೀ ಹಾಫ್ ಆನ್ ಅವರು. ಅದೊಂದು ಕಡೆ ಇನ್ನೂ ಒಂಥರ ಸ್ಟ್ರೆಸ್ ಇತ್ತು. ಲೇ ಓವರ್ ಅಷ್ಟು ಕಮ್ಮಿ ಇದೆ, ಮತ್ತು ನಾವು ಚೆಕ್-ಇನ್ ಎಲ್ಲ ಮಾಡಿಸ್ಕೊಂಡು, ಯಾಕಂದರೆ ಇನ್ನೊಂದ್ಸರಿ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಹೋಗ್ತೀವ ಅಂತ ಒಂದು ಕಡೆ ಟೆನ್ಷನ್ ಕೂಡ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಎಷ್ಟು ಟೈಮ್ ಇದೆ ನಮಗೆ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೆಲ್ಲ ನಾನು ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಡೆಲ್ಲಿಯಿಂದ FCO ರೋಮ್ಗೆ ಹೋಗ್ತಾ ಇದ್ದೀವಿ. ರೋಮಿಂದ ನೆಕ್ಸ್ಟು ಬಾಸ್ಟನ್ಗೆ ಅಂತ ಬುಕ್ ಮಾಡ್ಕೊಂಡಿರೋದು. ಬಾಸ್ಟನ್ನಿಂದ ಡ್ಯಾಲಸ್ ನಿಮಗೆ ಆವಾಗಲೇ ಹೇಳಿದೆ. ಸೊ ನಮ್ಮ ಪ್ಲ್ಯಾನು ಏನೇನೆಲ್ಲ ಆಯಿತು, ಮತ್ತು ಎಷ್ಟು ದೊಡ್ಡ ಅಂದರೆ ತುಂಬಾ ಲಾಂಗ್ ಜರ್ನಿ ಆಗೋಯಿತು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮಗೆ ಸಾರಿ ಕೇಳಬೇಕು, ತುಂಬ ಲೇಟ್ ಆಗ್ತಿದೆ ವೀಡಿಯೋಸ್ ಹಾಕೋದು. ನಾನು ಸುಮಾರು ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಅಂದರೆ ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಯಾಕೆಲ್ಲ ಲೇಟ್ ಆಯಿತು ವ್ಲಾಗ್ಸ್ ಅಂತ. ಸೊ ಪ್ಲೀಸ್ ಕ್ಷಮಿಸಿ ನನಗೆ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ವೀಡಿಯೋ ಅಂದರೆ ಮ್ಯಾಪ್ನ ಝೂಮ್ ಮಾಡಿ ನೋಡ್ತಾ ಇದ್ದೆ, ಡ್ಯಾಲಸಲ್ಲಿ ಯಾವ್ಯಾವ ಏರಿಯಾ ಇದೆ, ಅಂದರೆ ಇಲ್ಲಿ ನನ್ನ ಫ್ರೆಂಡ್ ಭಾಗ್ಯ ಅವರೆಲ್ಲರೂ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಝೂಮ್ ಮಾಡಿ ಚೆಕ್ ಮಾಡ್ತಾ ಇದ್ದೆ ನಾನು. ಮಕ್ಕಳಿಬ್ರು ಗೇಮ್ಸ್ ಆಡ್ತಾಯಿದ್ರು, ಮಲ್ಕೊಂಡಿರಲಿಲ್ಲ ಇನ್ನು. ನಾನು ಸುಮ್ಮನೆ ಹಿಂಗೆ ಮ್ಯಾಪ್ ನೋಡ್ತಾ ಇದ್ದೆ, ಹಸ್ಬೆಂಡ್ ಮೂವಿ ನೋಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ನಿದ್ದೆ ಮಾಡ್ದಿರಾ. ಮಕ್ಕಳಿಬ್ರು ಮಲ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ಹೊತ್ತು, ಗೇಮ್ಸ್ ಎಲ್ಲ ಆಟ ಆಡ್ಬಿಟ್ಟು. ಅದಾದಮೇಲೆ ಊಟ ಬರ್ತಾ ಇದ್ದಪ್ಪ ಎದ್ದೋಡು ಅಂತ ಹೇಳ್ಬಿಟ್ಟು ಎದ್ದೇಳಿಸಿದ್ರೆ ಬಂಗಾರು ಎದ್ಲು, ಅದೇ ಎದ್ದೊಳ್ಳೆ ಇಲ್ಲ, ಅವಳು ಸರಿಯಾಗಿ ತಿನ್ನಲೂ ಇಲ್ಲ, ಮಲ್ಕೊಂಡೇ ಇದ್ಲು ಎಷ್ಟು ಹಿಂಸೆ ಮಾಡಿದ್ರು. ಸೊ ಏನೇನು ಫುಡ್ ಕೊಟ್ಟಿದ್ದಾರೆ ಅನ್ನೋದಾರೆ ನೋಡ್ತಾ ಇರ್ಬೋದು. ಒಂದು ಫ್ರೂಟ್ ಬೌಲ್ ಇದೆ, ನೆಕ್ಸ್ಟು ಪ್ಲೇನ್ ಬನ್ ಅಂದರೆ ಬರ್ಗರ್ ಅಂತಾರೆ, ಸೊ ಅದಕ್ಕೆ ಒಂದು ಅಮೂಲ್ ಬಟರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಒಂದು ಫ್ರೂಟ್ ಯೋಗರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಮಫಿನ್, ಚಾಕ್ಲೇಟ್ ಮಫಿನ್ ತುಂಬ ಚೆನ್ನಾಗಿತ್ತು, ಅಂದರೆ ಕಪ್ ಕೇಕ್. ನೆಕ್ಸ್ಟ್ ಬಂದು ಮೇಯ್ನ್ ಒಂದು ಆಮ್ಲೆಟ್, ಹಾಗೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ಮತ್ತು ಬೀನ್ಸ್ದು ಒಂಥರ ಸ್ಟೀಮ್ ಫ್ರೈ ಮಾಡಿದ್ದಾರೆ ಅನ್ಕೋತೀನಿ, ಅಂದರೆ ಆಯಿಲ್ಲೆಸ್. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಂತೂ ಇತ್ತು. ಸೊ ನೋಡ್ತಾ ಇರ್ಬೋದು, ಆದ್ಯ ಅಂತೂ ಎದೋಡಲಿಲ್ಲ. ಸೊ ಫುಡ್ ವಾಪಸ್ ಕೊಟ್ಟಿದ್ದಾಯಿತು. ಊಟ ಎಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟು ಡ್ರಿಂಕ್ಸ್ ತೊಗೊಂಡು ಬರ್ತಾರೆ. ಎಷ್ಟೊಂದು ಜನ ಡ್ರಿಂಕ್ಸ್ ತೊಗೋತಾರೆ. ಅದಾದಮೇಲೆ ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ವ, ಕೋಕ್, ಸ್ಪ್ರೈಟ್, ಜ್ಯೂಸಸ್ ಈ ಥರದ್ದೆಲ್ಲ. ಆದ್ಯ ಸ್ವಲ್ಪ ನನಗೆ ಕೋಕ್ ಬೇಕು ಅಂತ ಕೇಳಿದ್ಲು, ಅದು ಎತ್ತಿಟ್ಟಿದ್ದೆ, ಅದನ್ನು ಕುಡಿದ್ಲು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹೊರಗಡೆ ಟೆಂಪ್ರೇಚರ್ -40°C ಇದೆ, ಹೊರಗಡೆ ಅಂದರೆ ಔಟ್ಸೈಡ್ ಏರ್ ಟೆಂಪ್ರೇಚರ್. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇವಾಗ ಕರಾಚಿ ಹತ್ರ ಇದ್ದೀವಿ ನಾವು, ಇನ್ನು ಲಾಂಗ್ ವೇ ಟು ಗೋ. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟು ಅಲ್ಲಿ ನಾವು ಹೋಗೋ ಪ್ಲೇಸಲ್ಲಿ ಟೈಮ್ ಇವಾಗ 3:31 ಇದೆ. ನಾವು ನಾಳೆ ಬೆಳಗ್ಗೆ ಅಂದರೆ 10 ಗಂಟೆಗೆ ರೀಚ್ ಆಗೋದು ಬೆಳಗ್ಗೆ. 6 hours 32 minutes ಇದೆ. ನೋಡ್ತಾ ಇರ್ಬೋದು ಟೈಮ್ ಟು ಡೆಸ್ಟಿನೇಷನ್. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇಳಿದೆ ಅಲ್ವಾ, ಕೋಕ್ ಕುಡಿತಾ ಕೂತ್ಕೊಂಡಿದ್ದಾಳೆ. ಬನ್ನಿ
ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹಾಗೆ ಚೆಕ್ ಮಾಡೋಣ. 37,923 ಫೀಟ್ ಹೈಟಲ್ಲಿದ್ದೀವಿ, 11,559 ಮೀಟರ್ಸ್ ಆಲ್ಟಿಟ್ಯೂಡ್. ಇನ್ನು ನೆಕ್ಸ್ಟು ಮಕ್ಕಳು ಮಲ್ಕೊಂಡ್ಬಿಟ್ರು ಮತ್ತೆ, ಅಂದರೆ ಲೈಟ್ಸ್ ಎಲ್ಲ ಆಫ್ ಮಾಡ್ತಾರೆ 1 ಮೀಲ್ ಆದಮೇಲೆ, ಸ್ಲೀಪ್ ಟೈಮ್ ಅಂತ ಹೇಳ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ವಿಂಡೋಸ್ ಎಲ್ಲ ಏನು ಓಪನ್ ಮಾಡೋಂಗಿಲ್ಲ, ಮಲ್ಕೊಂಡಿರ್ತಾರೆ ಎಲ್ಲರೂ ಸಾಮಾನ್ಯವಾಗಿ. ಇನ್ನು ಇನ್ನೆಷ್ಟು ಟೈಮ್ ಟು ಡೆಸ್ಟಿನೇಷನ್ ಬಂದ್ಬಿಟ್ಟು 2 ಅವರ್, ಇನ್ನೊಂದು 2 ಅವರಲ್ಲಿ ನಾವು ರೀಚ್ ಆಗ್ತೀವಿ ರೋಮ್ಗೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇನ್ನು 9:53 AM ನಾವು ಲ್ಯಾಂಡ್ ಆಗಿದ್ದು. ಹೊರಗಡೆ ಬರೋಷ್ಟರಲ್ಲಿ 10:05 ಆ ಥರ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಫ್ಲೈಟು ನಮಗೆ 10:30ಗೆ ಇರೋದು. ಸೊ ತುಂಬ ಕಮ್ಮಿ ಟೈಮು, ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸ್ಟ್ರೆಸ್ಸಲ್ಲಿ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬ್ಯಾಗೇಜ್ ಏನೋ ಡೈರೆಕ್ಟಾಗಿ ಫ್ಲೈಟಿಗೆ ಎತ್ತಾಕ್ಬಿಡ್ತಾರೆ, ಆದರೆ ಕ್ಯಾಬಿನ್ ಬ್ಯಾಗ್ಗಳನ್ನ ಮತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅಲ್ಲಿ ಪ್ರಾಬ್ಲಮ್ ಆಯಿತು, ಅದು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಆ ಕೊಬ್ಬರಿ ಎಣ್ಣೆ ಡೆಲ್ಲಿನಲ್ಲಿ ಚೆಕ್ ಮಾಡಬೇಕಾದ್ರೆ ಏನೂ ಮಾಡಲಿಲ್ಲ, ಅಲೋ ಮಾಡಿಬಿಟ್ರು. ಅಲ್ಲಿ ಬಂದಮೇಲೆ ಪ್ರತಿಯೊಂದು ಕೂಡ ಓಪನ್ ಮಾಡಿ ನನಗೆ ಯಾವುದನ್ನು ಟ್ರ್ಯಾಶ್ಗೆ ಹಾಕ್ಬಿಡ್ತಾರೆ ಅನ್ನೋ ಒಂದು ಕಡೆ ಭಯ, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಯಾವುದಕ್ಕೂ ಏನು ಬಿಡ್ತಾರೆ ಬಿಡಲ್ವಾ ಅನ್ನೋದಕ್ಕಿಂತ ಕೊರಿಯರಲ್ಲಿ ಕಳಿಸ್ಬಿಡೋದು ಬೆಸ್ಟು, ಇಲ್ಲಾಂದರೆ ಚೆಕಿನ್ ಬ್ಯಾಗಲ್ಲಿ ಹಾಕೋದು ಬೆಸ್ಟು. ಕ್ಯಾಬಿನ್ ಬ್ಯಾಗಲ್ಲಂತೂ ಇಂಪಾರ್ಟೆಂಟ್ ಥಿಂಗ್ಸ್, ಡಾಕ್ಯುಮೆಂಟ್ಸ್, ಕ್ಲಾತ್ಸ್ ಬಿಟ್ಟು ಬೇರೆ ಏನೂ ತೊಗೊಂಡು ಬರೋದು ಬೇಡ ಅಂತ ನನ್ನ ಒಂದು ಸಜೆಷನ್. ಯಾಕಂದರೆ ಅಷ್ಟೇ ಬೇಜಾರಾಗೋಯಿತು. ಪ್ರತಿಯೊಂದು ಚೆಕಿನಲ್ಲಿ, ಅಂದರೆ ಈ ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ರಲ್ವ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನು ಹೊರಡೋದು ಸ್ವಲ್ಪ ಹೊತ್ತಿಗೆ ಮೊದಲು ನಮಗೊಂದು ಸ್ನ್ಯಾಕ್ ಕೊಡ್ತಾರೆ, ಚೆನ್ನಾಗಿತ್ತು, ಒಂಥರ ಸ್ವೀಟ್ ಇತ್ತು, ಸ್ವೀಟ್ ಸ್ಟಫಿಂಗ್. ಅದರಲ್ಲಿ ಒಂಥರ ಈ ಕಾಯಿ ಮತ್ತು ಬೆಲ್ಲ ಈ ಥರದ್ದೆಲ್ಲ ಇದ್ದಂಗಿತ್ತು, ಬಟ್ ಗೊತ್ತಿಲ್ಲ ಏನು ಹಾಕಿದ್ರು ಅಂತ ಹೇಳ್ಬಿಟ್ಟು. ಎಲ್ಲರೂ ತಿಂದ್ವಿ, ಆದ್ಯ ಕೂಡ ಸ್ವಲ್ಪ ತಿಂದ್ಲು ಅಷ್ಟೇ. ಫ್ಲೈಟ್ ಜರ್ನಿ ಮಾಡಬೇಕಾದ್ರೆ ಅವಳಿಗೆ ಲೂಸ್ ಮೋಷನ್ಸ್ ಆಗ್ತಿತ್ತು ಅಂತ ಹೇಳಿದೆ ಅಲ್ವಾ, ಈ ಬನ್ಗಳನ್ನ ತಿಂದುನೇ ಅವಳಿಗೆ ನಾರ್ಮಲ್ ಆಗ್ತಾ ಬಂತು ಅಂತ ಹೇಳ್ಬೋದು. ಎಲ್ರಿಗೂ ಗೊತ್ತು ಮೈದಾ ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ, ಇನ್ನು ಲೂಸ್ ಮೋಷನ್ ಇದ್ದಿದ್ದರಿಂದ ನಾರ್ಮಲ್ ಆಗೋದ್ಲು ಅಂತ ಹೇಳ್ಬೋದು. ಇನ್ನೇನು ಲ್ಯಾಂಡಿಂಗ್ ಟೈಮ್. Full tired? ಸೊ ನೀವು ನೋಡ್ಬೋದು, ನಾವು ಬಂದಿದ್ದು ಇದೇ ಫ್ಲೈಟಲ್ಲಿ, ಈಟಾ ಏರ್ವೇಸಲ್ಲಿ ಬಂದಿದ್ದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓಡೋಗ್ತಾ ಇದ್ದೀವಿ. ಮಕ್ಕಳನ್ನ ರೆಸ್ಟ್ ರೂಮ್ಗೂ ಕೂಡ ಕರ್ಕೊಂಡು ಹೋಗಿಲ್ಲ, ತುಂಬ ಕಮ್ಮಿ ಟೈಮ್ ಇದ್ದಿದ್ದರಿಂದ ಫುಲ್ ರನ್ ಮಾಡ್ತಾ ಇದ್ವಿ. ನಾನು ಹೇಳ್ದೆ ಅಲ್ವಾ, ಸೆಕ್ಯೂರಿಟಿ ಚೆಕ್ ಅಂದರೆ ರೋಮ್ಗೆ ಬಂದಮೇಲೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿದ್ರು. ಇಲ್ಲಿ ಕೊಬ್ಬರಿ ಎಣ್ಣೆ ಬಾಟಲ್ನ ತೆಗೆದುಬಿಟ್ಟು ಟ್ರ್ಯಾಶ್ಗೆ ಹಾಕಿದ್ರು. ಇದು ಲಿಕ್ವಿಡ್, ನಾವು ಅಲೋ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಾನು ಮಗುದು ಏನು ಹೇಳಿದ್ರು ಅವ್ರು ಕೇಳಲಿಲ್ಲ, ನಾವು 3 ರೀಸನ್ಸ್ ಅಷ್ಟೇ ಟ್ರ್ಯಾಶ್ಗೆ ಹಾಕಿದ್ರು. ಅಲ್ಲಿಂದ ನೆಕ್ಸ್ಟು ನಾನು ಬ್ರಾಸ್ದು ಒಂದು ನನ್ನ ಹತ್ರ ಅಪ್ಪ ಕೊಟ್ಟಿದ್ದಿತ್ತು ಅಂತ ಹೇಳ್ದೆ ಅಲ್ವಾ, ಅದನ್ನು ಕೂಡ ಫುಲ್ ಓಪನ್ ಮಾಡಿದ್ರು. ನಾನು ಅಪ್ಪ ಕೊಟ್ಟಿದ್ದು ಗಿಫ್ಟು ಅಂತ ಎಲ್ಲ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದೆ, ಹೆಂಗೋ ಒಂದು ಕೊನೆಗೆ ಅದು ಕೊಟ್ಟರು. ನನಗೆ ಬೇಜಾರಾಗ್ತಾ ಇದೆಯಾ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ? ಹಿಂಗೆ ಮಿಸ್ ಮಾಡ್ಕೋತಾ ಇದೆಯಾ? ಅಮೆರಿಕದ ಬರೀ ಆಡೋದು ಅಕ್ಕ ಇರತ್ತೆ, ಇಂಡಿಯಾ ಇದ್ದಾರೆ. ಎಲ್ಲರೂ ಕರ್ಕೊಂಡ್ಬಿಡೋಣ, ಆಯಿತು. ಸೊ ನೋಡ್ತಾ ಇರ್ಬೋದು, ನಮ್ಮ ನೆಕ್ಸ್ಟ್ ಫ್ಲೈಟು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಡೆಲ್ಟಾ ಏರ್ಲೈನ್ಸ್, ನಾವು ರೋಮಿಂದ ಬಾಸ್ಟನ್ಗೆ ಹೋಗಬೇಕಾಗಿದ್ದ ಫ್ಲೈಟು ಕ್ಯಾನ್ಸಲ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 10:30ಗೆ ಫ್ಲೈಟ್ ಇದೆ ಅಂತ ಹೇಳಿದ್ರು. ಆದರೆ ಹಸ್ಬೆಂಡ್ ಅಲ್ಲಿ ಫುಲ್ ಗಲಾಟೆ ಮಾಡ್ತಾಯಿದ್ರು, ಮಕ್ಕಳನ್ನ ಇಟ್ಕೊಂಡು, ಚಿಕ್ಕ ಮಕ್ಕಳನ್ನ ಹೆಂಗೆ ಏರ್ಪೋರ್ಟಲ್ಲಿ ಇರೋಕ್ಕಾಗತ್ತೆ ಅಂತ ಎಲ್ಲ ಹೇಳಿಬಿಟ್ಟು 1 ರಿಂದ 2 ಅವರ್ ಇವ್ರ ಹತ್ರ ಮಾತಾಡೋದೇ ಆಯಿತು ಅವತ್ತು. ಇವಾಗ ನಮ್ಮ ಫ್ಲೈಟು ಅಟ್ಲಾಂಟಾಗೆ ಸಿಕ್ಕಿದೆ 12:50ಗೆ. ಅಲ್ಲಿಂದ DFWಗೆ ಹೋಗ್ತೀವಿ, ಡ್ಯಾಲಸ್ಗೆ. ಸೊ ನೋಡೋಣ, ಓಕೆನಾ? ಮಕ್ಕಳಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಏನಂತೆ 2 ಫ್ಲೈಟ್ಸ್ಗೆ ಹೋಗಾಯ್ತು, ಇನ್ನು 2 ಫ್ಲೈಟ್ಸ್ಗೆ ಹೋಗದೆ ಇವಾಗ 1 ಫ್ಲೈಟ್ಗೆ ಹೋಗ್ತೀವಿ ತಾನೆ, ಇನ್ನೂ 1 ಫ್ಲೈಟ್ಗೆ ಹೋಗಬೇಕು.
ಫ್ಲೈಟ್ ಆದ್ಮೇಲೆ ಓಟೋಗೆ ಹೋಗ್ತೀವಿ. ಹೋಟೆಲ್ಗೇನಿಲ್ಲ, ಫ್ಲೈಟ್ ಅಷ್ಟೇ. ಹೋಟೆಲ್ಗೆ ಹೋಟೆಲ್ಗಿಲ್ಲ. ಮತ್ತೆ ಸರಿ ಓಕೆ, ಮಾತಾಡು. Buongiorno. Lo staff Delta di Roma dà il benvenuto a tutti coloro che viaggiano sul volo Delta 6-7. ಇಲ್ಲಿ ಬಂದರೆ ನಮ್ಮದು ನೇಮೆಲ್ಲ ಆ್ಯಡ್ ಆಗಿದೆ, ಆದರೆ ಯಾರಾದರೂ 4 ಸೀಟ್ ಬಿಟ್ಕೊಟ್ರೆ ನಮ್ಮನ್ನು ಕಳಿಸೋದು ಆ ಥರ ಆಯಿತು. ಅಂದರೆ ಇಲ್ಲಿಂದ ಅಟ್ಲಾಂಟಾ ಕಳಿಸ್ತೀವಿ, ಅಟ್ಲಾಂಟಾಯಿಂದ ಡ್ಯಾಲಸ್ಗೆ ಅಂತ ಹೇಳ್ಬಿಟ್ಟು. ಆದರೆ 2 ಸೀಟ್ಸ್ ಇರೋದು ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ನೀವು ಹೋಗಿ, ಅಪ್ಪ ಮಗಳು ಇನ್ನೊಂದು ಫ್ಲೈಟಲ್ಲಿ ಬರ್ತಾರೆ ಬೇಕಾದರೆ ಅಂತ ಹೇಳಿದ್ರು ನನಗೆ ಬಂದು. ನಾನಂತೂ ಆಗೋದಿಲ್ಲ, ಹೋದರೆ 4 ಜನಕ್ಕೂ ಬೇಕು ಅಂತ ಹೇಳಿದೆ. ಹಸ್ಬೆಂಡು ಬೇಡ ಅಂತ ಹೇಳಿದ್ರು, ಯಾಕಂದರೆ ನಾವಿಬ್ಬರು ಇಲ್ಲಿಂದ ಹೋಗೋದು, ಅವರಿಬ್ರಿಗೆ ಬೇರೆ ಎಲ್ಲೋ ಫ್ಲೈಟ್ ಸಿಗೋದು, ಸೊ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಆಗುತ್ತೆ ಅಂತ. ಅದಕ್ಕೆ ಇಬ್ಬರು ಡಿಸೈಡ್ ಮಾಡಿ ಬೇಡ, ಹೋಗೋದಾದರೆ 4 ಜನ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವನು ಮಕ್ಕಳಿಗೆ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ನಾನಿಲ್ಲಿ ಮಕ್ಕಳಿಗೆ ಪಿಜ್ಜಾ ಕೊಡಿಸ್ತಾ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಆ ಕಡೆ ಹೋಗಿ ಅವ್ರ ಹತ್ರ ಮಾತಾಡ್ತಾಯಿದ್ರು. ಯಾಕಂದರೆ ನಿಮ್ಮ ಮಕ್ಳಿಗಾದರೆ ನೀವೇನು ಮಾಡ್ತಾಯಿದ್ರಿ ಡಿಸೈಡ್ ಮಾಡಿ ಆ ಪ್ಲೇಸಲ್ಲಿ ನಿಂತ್ಕೊಂಡು ಎಳೆ ಮಕ್ಳನ್ನ ಇಟ್ಕೊಂಡು ಇಡೀ ದಿನ ಏರ್ಪೋರ್ಟಲ್ಲಿ ಹೆಂಗಿರೋದು ಅಂತೆಲ್ಲ. ಲಾಂಚ್ ಕೊಡ್ತೀನಿ ಅಂತ ಒಪ್ಕೊಂಡ್ರು ಅವರು. ಆದರೆ ಲಾಂಚ್ ಕೊಟ್ಟರೆ ಏನಾಗುತ್ತೆ, ಇವಾಗ ಬೆಳಗ್ಗೆಯಿಂದ ರಾತ್ರಿ 11:30ವರೆಗೂ ಅಷ್ಟೇ ಓಪನ್ ಇರುತ್ತೆ. 11:30 ಮೇಲೆ ಮತ್ತೆ ಏರ್ಪೋರ್ಟಲ್ಲೇ ಬಂದು ಮಲ್ಕೊಬೇಕು. ನಾಳೆ ಬೆಳಗ್ಗೆ 10:30ವರೆಗೂ ಮಕ್ಕಳನ್ನ ಇಟ್ಕೊಂಡು ಏರ್ಪೋರ್ಟಲ್ಲಿ ಅಂದರೆ ಅಲ್ಲೇ ಸೋಫಾಗಳ ಮೇಲೆ ಅಲ್ಲೆಲ್ಲ ಮಲ್ಕೊಬೇಕಾಗತ್ತೆ. ಸೊ ಅದು ತುಂಬಾ ಕಷ್ಟ. ಹಂಗಾಗಿ ಅವರು ಫುಲ್ಲು ಗಲಾಟೆ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಫ್ಲೈಟ್ಗೆ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿವರೆಗೂ ಅಂದರೆ ನೆಕ್ಸ್ಟ್ ವಾಷಿಂಗ್ಟನ್ DC ನಿಮಗೆ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಲಾಂಚ್ಗೆ ಕಳಿಸ್ಕೊಟ್ರು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಸುಮಾರತ್ತು ಇದ್ವಿ. ಏನಂದರೆ ಇಲ್ಲೂ ಕೂಡ ರೂಮಲ್ಲಿ ಹೋಗಿ ಮಲ್ಕೊಳ್ಳೋ ಥರ ಏನಿರೋದಿಲ್ಲ. ಒಂದಷ್ಟು ಸೋಫಾಗಳಿರುತ್ತೆ, ರಿಕ್ಲೈನರ್ಸ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಚಾರ್ಜ್ಗೆ ಹಾಕೊಬೋದು, ಸ್ನಾನ ಕೂಡ ಮಾಡ್ಕೊಬೋದು, ವಾಶ್ರೂಮ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಸ್ನಾನ ಮಾಡ್ಬೋದು, ಮತ್ತು ವೆರೈಟೀಸ್ ಆಫ್ ಫುಡ್ ಇರುತ್ತೆ. ನಾವು ಸ್ವಲ್ಪ ಹೊತ್ತು ಎಲ್ಲ ಒಂದಷ್ಟು ಟ್ರೈ ಮಾಡಿಬಿಟ್ಟು ಹಿಂಗೆ ಕೂತ್ಕೊಂಡಿದ್ವಿ. ಮಕ್ಕಳು ಒಂದಷ್ಟು ಇಷ್ಟಪಟ್ಟಿದ್ದೆಲ್ಲ ತಿಂತಾಯಿದ್ರು. ಏನು ಅಂದ್ಕೊಂಡಿದ್ದೆ ಅದ್ಯಾ? ಲೂಮ್ ಟೆಂಪ್ರೇಚರ್. ಏನದು ಅದ್ಯಾ? ಸ್ಪ್ರೈಟ್. ಇದು ಸ್ಪ್ರೈಟ್. ಅವ್ರ ಡ್ರೆಸ್ ಸಖತ್ತಾಗಿದೆ ಅಲ್ವಾ? ಸೊ ನಂಗೆ ಸಖತ್ ಇಷ್ಟ ಆಯಿತು. ಅದಾದಮೇಲೆ ಎಲ್ಲರೂ ಬಂದುಬಿಟ್ಟು ಕ್ಯಾಪುಚಿನೋ ಟ್ರೈ ಮಾಡ್ತಾಯಿದ್ರು. ನಾನು ಸ್ವಲ್ಪ ಕಾಫಿ ಲವರ್ ಅಲ್ವಾ, ಸೊ ಹಂಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಕಪ್ ಅಂತೂ ತುಂಬ ಕ್ಯೂಟಾಗಿತ್ತು. ವೀಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು, ಆದರೆ ತುಂಬ ಚಿಕ್ಕ ಕಪ್ ಇದು. ಅದು ತೊಗೊಂಡು ಬಂದು ಎಷ್ಟು ಎಕ್ಸ್ಪೆಕ್ಟೇಷನ್ನಿಂದ ಫುಲ್ ಘಮ ಘಮ ಅಂತಿತ್ತು. ಕುಡಿದ್ರೆ ಅಂತೂ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಸೊ ಈ ಬೆಂಗಳೂರಲ್ಲಿ ಕಾಫಿ ಟ್ರೈ ಮಾಡಿರೋರಿಗೆ ಬೇರೆ ಎಲ್ಲೂ ಸೆಟ್ಟೇ ಆಗಲ್ಲ ಅಂತ ಅನ್ಕೋತೀನಿ. ಕಾಫಿ ಚೆನ್ನಾಗಿತ್ತು ಇಲ್ವೋ, ಕಪ್ ಅಂತೂ ತುಂಬಾ ಕ್ಯೂಟಾಗಿತ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಏನೇನು ಫುಡ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದಾಯಿತು. ಇಲ್ಲಿ ಬಂಗಾರು ವೀಡಿಯೋ ಮಾಡಿರೋದು. ಸೊ ಪ್ಲೇಟ್ಸ್ ಇಟ್ಟಿರ್ತಾರೆ, ಅದಾದಮೇಲೆ ಫುಡ್ಡು ಏನಂದರೆ 10 to 15 ಮಿನಿಟ್ಸಲ್ಲಿ ಇದಿಷ್ಟು ಖಾಲಿ ಆಗುತ್ತೆ, ಮತ್ತೆ ಹೊಸದು ಹಾಕ್ತಿರ್ತಾರೆ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಫುಡ್ ಹೆಂಗಿರುತ್ತೆ ಅಂತ. ಮೇಯ್ನು ಕುಕ್ಕೀಸ್ ಇರುತ್ತೆ, ವೆರೈಟೀಸ್ ಆಫ್ ಬನ್ಸ್ ಇರುತ್ತೆ, ಅದಾದಮೇಲೆ ಸಲಾಡ್ಸ್. ಇಷ್ಟೇ ಅವ್ರದ್ದು ಫುಡ್ಡು. ಕಂಪ್ಲೀಟಾಗಿ ಸಲಾಡ್ಸ್ ಅಂದರೆ ವೆಜಿಟೇಬಲ್ಸ್ ಇರುತ್ತೆ ಇವ್ರದ್ರಲ್ಲಿ, ಫ್ರೂಟ್ಸ್ ಇರುತ್ತೆ, ಆಮೇಲೆ ಪ್ರೋಟೀನ್ ಇರುತ್ತೆ. ಆದರೆ ಮೈದಾ ಕೂಡ ಇರುತ್ತೆ. ಅದು ಮೈದಾನೇ ಅವ್ರಿಗೆ ಕಾರ್ಬೋಹೈಡ್ರೇಟ್ಸ್ ಥರ ತೊಗೋತಾರೆ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಬನ್ ಇರುತ್ತೆ. ಮತ್ತು ನಾನ್ ವೆಜ್ಜಲ್ಲಿ ಏನೇನೋ ಇರುತ್ತೆ. ಅವರು ಸುಮಾರು ಟೈಪ್ಸ್ ಆಫ್ ಮೀಟ್ನ ತಿಂತಾರಲ್ವ. ಸೊ ಹಾಗಾಗಿ ನೋಡ್ತಾ ಇರ್ಬೋದು. ಇದನ್ನ ಪಾಸ್ತಾ ಕೂಡ ಇಟ್ಟಿದ್ರು, ಅದಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಯಾವುದೋ ಒಂದು ಸೊಪ್ಪು ಹಾಕ್ಬಿಟ್ಟು ಮಾಡಿಬಿಟ್ಟಿದ್ರು, ಗ್ರೀನ್ ಕಲರು, ನೋಡೋಕೆ ಚೆನ್ನಾಗಿತ್ತು, ತಿನ್ನೋಕೆ ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಹೀಗೆ ನೀರಂತೂ ಎಷ್ಟು ಬೇಕಾದರೂ ಕುಡಿಬೋದು, ಫುಲ್ ಫ್ರೀ. ಆದರೆ ಆದ್ಯ ಬಂದ್ಬಿಟ್ಟು ಅವಳು ಸ್ಪ್ರೈಟ್ ಕುಡಿತಾ ಇದ್ಲಲ್ವ, ಆ ಗ್ಲಾಸ್ನ ಡಮಾರ್ ಅಂತ ಹೊಡೆದಾಕಿದ್ಲು. ಬಂದು ಕ್ಲೀನ್ ಮಾಡ್ಕೊಂಡು ಹೋದ್ರು. ಫುಲ್ಲು ಸೈಲೆಂಟಾಗಿ ಇದ್ದಿದ್ದ ಕಡೆ ಇವಳೊಂದು ಗ್ಲಾಸೇ ಜೋರಾಗಿ ಸೌಂಡ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಇವಾಗ ಫ್ಲೈಟ್ ಕಡೆಗೆ ಹೋಗ್ತಾ ಇದ್ದೀವಿ. ಬರೀ ಹಸ್ಬೆಂಡ್ ವೈಫ್ ಇದ್ದರೆ, ಮಕ್ಕಳಿಲ್ಲದೆ ಹೋದರೆ ಆರಾಮಾಗಿ ಲಾಂಜಲ್ಲಿ ಇರ್ಬೋದು, ರಿಲ್ಯಾಕ್ಸ್ಡಾಗಿ ಸ್ವಲ್ಪ ತಿಂದ್ಕೊಂಡು ಬುಕ್ಸ್ಗಳೆಲ್ಲ ಓದ್ಕೊಂಡು ಆ ಥರ ಟೈಮ್ ಪಾಸ್ ಮಾಡ್ಬೋದು. ಆದರೆ ಮಕ್ಕಳಿರೋರಿಗೆ ತುಂಬ ಕಷ್ಟ. ಸೊ ಮಕ್ಕಳಿರೋರಿಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ನಾವು ವಾಷಿಂಗ್ಟನ್ DC ಹೋಗ್ತಾ ಇದ್ದೀವಿ, ಇಟಾ ಏರ್ವೇಸಲ್ಲೇ. ಸೊ ಡೆಲ್ಟಾ ಇದ್ದಿದ್ದಲ್ವ, ಡೆಲ್ಟಾ ಇಲ್ಲ, ನಮಗೆ ಇಟಾ ಏರ್ವೇಸಲ್ಲೇ ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಹಸ್ಬೆಂಡ್ ಯಾಕೆ ಅಷ್ಟು ಪ್ರೆಷರ್ ಮಾಡಿದ್ರು ಇವತ್ತೇ ಹೋಗಬೇಕು ಅಂತ ಅಂದರೆ, ಅವರು ಫಸ್ಟು US ನಾವು ರೀಚ್ ಆಗಿಬಿಡ್ಬೇಕು, ಇಮ್ಮಿಗ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು, ಅದಾದಮೇಲೆ ಯಾವ ಫ್ಲೈಟಲ್ಲಿ ಯಾವಾಗ ಹೋದ್ರೂ ಪರವಾಗಿಲ್ಲ ಅಂತ
ಅವ್ರ ಹತ್ರ ಫುಲ್ ಗಲಾಟೆ ಮಾಡಿ ನಾವು ಕೊನೆಗೆ ವಾಷಿಂಗ್ಟನ್ DC ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ರೇಗಿಸ್ತಾ ಇದ್ದೆ, ಎಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂದರೆ ಎಷ್ಟು ಕಂಟ್ರಿನ ನಾವು ಒಂದು ಥರ ಈ ಪಾದಸ್ಪರ್ಶ ಮಾಡಿ ಬರ್ತಾ ಇದ್ದೀವಿ ಅನ್ನೋ ಥರ ಎಲ್ಲ ನಾನು ಹಾಗೆ ಟೀಸ್ ಮಾಡ್ತಾ ಇದ್ದೆ ಅವ್ರ ಹತ್ರ. ಹೋಗಿ ಬಿಡುವ ವಾಷಿಂಗ್ಟನ್ಗೂ ಕಾಲಿಟ್ಟಂಗೆ ಅಟ್ಲಾಂಟಿಂದ ಡ್ಯಾಲೆಸ್. ಹೋಗ್ಲಿ ಬಿಡು, ನೀವು ಒಳ್ಳೆ ಟ್ರಿಪ್ ಹೊಡಿಸ್ತಾ ಇದ್ದ ಮಕ್ಕಳು. ಇವಾಗ ಸಾಯಂಕಾಲ 4:15ಗೆ ನಾವು ಫ್ಲೈಟ್ ಹತ್ತುತ್ತಾ ಇರೋದು. ಇಟಾ ಏರ್ಲೈನ್ಸಲ್ಲಿ ರೋಮ್ ಟು ವಾಷಿಂಗ್ಟನ್ DC ಹೋಗ್ತಾ ಇದ್ದೀವಿ. ಇಂಡಿಯಾದಲ್ಲಿ ಇವಾಗ ನೈಟು. ಸೊ ನಮಗೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಅಂದರೆ ನಮಗೆ ಅಲ್ಲಿ ಇಂಡಿಯಾ ಟೈಮ್ಗೆ ರೂಢಿ ಆಗಿದ್ದರಿಂದ ರಾತ್ರಿ ಕಂಪ್ಲೀಟಾಗಿ ನಿದ್ದೆ ಮಾಡಿಬಿಟ್ವಿ. ಅಂದರೆ ಈ ಫ್ಲೈಟ್ ಹತ್ತಿ ವಾಷಿಂಗ್ಟನ್ DC ಬರೋವರೆಗೂ ಒಳ್ಳೆ ನಿದ್ದೆ ಮಾಡಿದ್ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಾಯಿತು ಎತ್ತಾ ನಮ್ಮ ಜರ್ನಿ ಇನ್ನೆಲ್ಲಿಗೋಯ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವೇಟ್ ಮಾಡ್ತಾ ಇರಿ, ನೆಕ್ಸ್ಟ್ ವ್ಲಾಗೇ ಬರುತ್ತೆ. ದಯವಿಟ್ಟು ಲೇಟ್ ಆಯಿತು ಅಂತ ಯಾರು ಬೈಕೊಂಬೇಡಿ, ಯಾಕೆ ಏನು ಅಂತ ನಿಮ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ಜರ್ನಿ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.